ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮುಂದುವರೆದ ದಬ್ಬಾಳಿಕೆ. ಪಿಡಿಒ ಆಯಿತು, ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪತಿಯಿಂದ ದರ್ಪ. ಸದಸ್ಯೆ ಕೆನ್ನೆಗೆ ಹೊಡೆದು ಬೆನ್ನಿಗೆ ಗುದ್ದಿ ಕೊಲೆ ಬೆದರಿಕೆ. ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ದಬ್ಬಾಳಿಕೆ ಸರ್ವಾಧಿಕಾರ ಧೋರಣೆ ಮುಂದುವರೆದಲೇ ಇದ್ದು, ಇಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಇತ್ತೀಚಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ಪಿಡಿಒ ಮಂಜುನಾಥ್ ಪಂಚಾಯಿತಿ ಸದಸ್ಯರ ನಡುವೆ ತಾರತಮ್ಯ ತೋರ್ತಾ ಇದ್ದು, ತಮಗೆ ಬೇಕಾದ ಸದಸ್ಯರ ವಾರ್ಡ್ಗೆ ಮಾತ್ರ ಅನುದಾನವನ್ನ ಹಂಚಿಕೆ ಮಾಡ್ತಿದ್ದಾರಂತೆ. ಅಲ್ಲದೆ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದ್ದು, ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸಭೆಯಿಂದ ಸದಸ್ಯರನ್ನ ಹೊರಕಳಿಸಿ ತನಗೆ ಬೇಕಾದವರನ್ನ ಕರೆಸಿ ಸಭೆ ಮಾಡಿದ್ರಂತೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಮಾಡಿತ್ತು. ವರದಿ ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ಜಯರಾಮ್ ವಿರುದ್ಧ ಹಲ್ಲೆ ಮಾಡಿರೋ ಆರೋಪ ಮಾಡಲಾಗ್ತಾ ಇದೆ. ಹೌದು, ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಧ್ವನಿ ಎತ್ತಿದ ಸದಸ್ಯೆ ಕಾವೇರಿ ಮೇಲೆ ಅಧ್ಯಕ್ಷೆ ರೂಪಶ್ರೀ ಗಂಡ ಜಯರಾಮ್ ಹಲ್ಲೆ ಮಾಡಿದ್ದಾನೆ. ಅಧ್ಯಕ್ಷೆ ರೂಪಶ್ರೀ ಗಂಡ ಜಯರಾಮ್ ಅವರು ಪಿಡಿಒ ಮಂಜುನಾಥ್ ಕುಮ್ಮಕ್ಕಿನಿಂದ ಸದಸ್ಯೆ ಕಾವೇರಮ್ಮನ ಕಪಾಳಕ್ಕೆ ಹಾಗೂ ಬೆನ್ನಿಗೆ ಹೊಡೆದು ಹಲ್ಲೆ ಮಾಡಿದ್ದಾನೆ ಎಂದು ಕಾವೇರಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಶಿರಾ ಹಾಗೂ ಕಳ್ಳಂಬೆಳ ಪೊಲೀಸ್ ಠಾಣೆಗೆ ಹಲ್ಲೆಗೊಳಗಾದ ಸದಸ್ಯೆ ಕಾವೇರಿ ಅವರೇ ದೂರನ್ನ ಕೊಟ್ಟಿದ್ದು, ಅಧ್ಯಕ್ಷೆ ಪತಿ ಜಯರಾಮ್ಗೆ ಯಾವುದೇ ಅಧಿಕಾರ ಇಲ್ಲದಿದ್ರೂ ಗ್ರಾಮ ಪಂಚಾಯಿತಿ ಕಚೇರಿಗೆ ಬಂದು ಹಲ್ಲೆ ಮಾಡಿದ್ದಾನೆ. ನನ್ನ ಕೆನ್ನಿಗೆ ಹೊಡೆದಿದ್ದಲ್ಲದೆ ಬೆನ್ನಿಗೆ ಬಲವಾಗಿ ಗುದ್ದಿ ಜಾತಿ ನಿಂದನೆ ಮಾಡಿದ್ದಾನೆ. ಅಲ್ಲದೆ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದ ಅಧ್ಯಕ್ಷೆಯ ಪತಿ ಜಯರಾಮ್ ಹಾಗೂ ಹಾಲಿ ಸದಸ್ಯ ಉಮೇಶ್ ಅವರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಾವೇರಮ್ಮ ಆಗ್ರಹಿಸಿದ್ದಾರೆ. ಸರ್, ನಾವು ಶಿರಾಕ್ ಬಂದಿದ್ವಿ. ಬಂದು ಅವರು ಪೊಲೀಸ್ನವ್ರು ಕಳಂಬೆಳ ಸ್ಟೇಷನಿಂದ ನನಗೆ ಫೋನ್ ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟವರಮ್ಮ ನೀನು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು. ನಾನು ಹಾಸ್ಪಿಟ್ಲಿಗೆ ಬಂದಿದ್ದೆ ಸರ್. ಹೊಡೆದಿರೋದಕ್ಕೆ ಕಪಾಳಕ್ಕೆ 2 ಕಪಾಳಕ್ಕೆ ಹೊಡೆದಿದ್ದಾರೆ ಸರ್. ನನ್ನನ್ನು ಹಿಡ್ಕೊಂಡು ಬೆನ್ನಿಗೆಲ್ಲವ. ಅದಕ್ಕೆ ನಾನು ಹಾಸ್ಪಿಟ್ಲಲ್ಲಿದ್ದೆ. ಏಕಾಏಕಿ ಹೊಡೆದಿರೋದು ಬಂದು ಕಂಪ್ಲೇಂಟ್ ಕೊಟ್ಟೆ ಸರ್. ನಾನು ಅವ್ರು ಕೊಟ್ಟಿರೋದು ನಾನು ಇಲ್ಲಿ ಕೊಟ್ಟೆ, ಹಾಸ್ಪಿಟ್ಲಿಗೆ ತೋರಿಸ್ಕೊಬಂದ್ಬಿಟ್ಟು. ನಾನಿಲ್ಲಿ ಶಿರಾದಲ್ಲಿ ಕೊಟ್ಟಿದ್ದೀನಿ, SP ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಇಲ್ಲಿ. ತಿರ್ಗಿ ಆಮೇಲೆ ಅವರು ಅಲ್ಲಿ ಕಳಂಬೆಳದಲ್ಲಿ ಒಂದು ಕೊಡಮ್ಮ ಅಂತಂದರು. ತಿರ್ಗಿ ಈಗ ಅಲ್ಲಿ ಒಂದು ಕೊಡ್ತೀನಿ ಸರ್ ನಾನು ಕಂಪ್ಲೇಂಟ್. ಈಗ ಇವತ್ತಿನ CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಸರ್, ನಾನು ಹೊಡೆದಿರೋದೆಲ್ಲ. ಎಲ್ಲಿ ಇದು CC ಕ್ಯಾಮ್ರಾ ಎಲ್ಲಿದೆಯಮ್ಮ? ಸರ್, ಗ್ರಾಮ ಪಂಚಾಯತಿಯಲ್ಲಿ ಸರ್. ಅದು ಇವತ್ತು ಏನು ನಡೆದಿದೆ ಘಟನೆ ಇದಾಗಿದೆ? ಹ್ಞೂ ಸರ್, ಎಲ್ಲ ರೆಕಾರ್ಡ್ ಆಗಿದೆ ಸರ್. AD ಸರ್ ಇದ್ದಾರೆ ಸಾಕ್ಷಿಗೆ. ಅವ್ರ ಮುಂದೆನೆ ಹೊಡೆದಿದ್ದಾರೆ. PDOನೂ ಇದ್ರು. PDOನೂ ಸಹ ಬಂದು ಹಿಡ್ಕೊಂಡ್ರು, ಆದರೂ ಬಿಡ್ತಿಲ್ಲ ಅವನು. ಚೆಲ್ಕೆದು ಕಾವು ಬಿಚ್ಕೊಂಡು ಹೊಡೆಯಕ್ಕೆ ಬಂದ ಸರ್. AD ಸರ್ ಒಂದು ಹೆಣ್ಮಗು ಮೇಲೆ ಕೈ ಮಾಡೋದು ಸರಿ ಇಲ್ಲ ನೀನು ಅಂತ ಅಲ್ಗೂ ಬೈದ್ರು ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಕಪ್ಪಾಳಕ್ಕೆ ಹೊಡೆದೆ ಸರ್. ಅವನು ಜಯರಾಮ ಅಂತ ಹೇಳ್ಬಿಟ್ಟು ಅಧ್ಯಕ್ಷರ ಗಂಡ. ಅವನು ದಬ್ಬಾಳಿಕೆ ಜಾಸ್ತಿ ಆಗಿದೆ ಸರ್ ನಮ್ಮ ಪಂಚಾಯತಿಲಿ. ಇವತ್ತಿನ ಘಟನೆ ಬಗ್ಗೆ ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅಧಿಕಾರಿಗಳಿಂದ ನಾನು ಸುಸೈಡ್ ಅಂತೂ ಮಾಡ್ಕೊತೀನಿ, ಇಲ್ಲಾಂದರೆ ಮಹಿಳಾ ಇದಕ್ಕೆ ಹೋಗಿ ನಾನು ದೂರನೂ ತಲುಪಿಸ್ತೀನಿ. ನನಗೆ ಯಾವುದೇ ಇದರಲ್ಲಿ ನನಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡಬೇಕು ಅಧಿಕಾರಿಗಳೆಲ್ಲ. ಇದು ಎಲ್ಲರಿಗೂ ಇದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲದಕ್ಕೂ ಅರ್ಜಿ ಹಾಕಿದ್ದೀನಿ ಸರ್. ಇವತ್ತುವರೆಗೂ ನಮಗೇನು ಇದೂ ಸಿಕ್ಕಿಲ್ಲ. ನಮಗೆ ನಮ್ಮ ಗ್ರಾಮ ಪಂಚಾಯತಿಲಿ ಚಿಕ್ಕನಹಳ್ಳಿಲಿ ಅವ್ಯವಹಾರಗಳು ಆಗಿದ್ದಾವೆ. ನಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ವಿ. ಆದರೂ ನಾವು ಮಾಧ್ಯಮದವ್ರ ಹತ್ರ ಅವ್ರು ಏನು ನಮ್ಮನ್ನು ಕ್ರಮ ತಗೊಂಡಿಲ್ಲ ಅನ್ನೋ ಹೊತ್ತಿಗೆ ಮಾಧ್ಯಮದವ್ರ ಹತ್ರ ಹೇಳ್ಕೊಂಡಾದ್ಮೇಲೆ ನಮ್ಮನ್ನೆಲ್ಲ ಮರ್ಯಾದೆ ತೆಗ್ದೆ ನೀನು ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಕೆನ್ನೆಗೆಲ್ಲ ಹೊಡೆದು ಅವಾಚ್ಯ ಶಬ್ದಗಳಿಂದ ನನ್ನ ಇದು ಮಾಡಿದ್ದಾರೆ ಸ್ವಾಮಿ. ಇವತ್ತು ಜಯರಾಮ್ ಅಂತ ಹೇಳ್ಬಿಟ್ಟು PDO ಮಂಜುನಾಥ್ ಅಂತ ಇವಂದೇ ಎಲ್ಲ PDOದೆಲ್ಲ. ಇದರಿಂದ ನಮಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಸಿಗಲಿಲ್ಲ ಅಂತಂದರೆ ನಾನು ಸುಸೈಡ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ನಾನು ಇವ್ರ ಹತ್ರ ಹೋಗ್ತೀನಿ, ಮಹಿಳಾ ಅಧ್ಯಕ್ಷರ ಹತ್ರ ಹೋಗ್ತೀನಿ ಸರ್. ನಾನು ಮುಂದುವರಿತೀನಿ ಇಲ್ಲಿಂದ ಇತ್ಲಾಗಿ. ಇನ್ನು ಸದಸ್ಯೆ ಮೇಲೆ ಹಲ್ಲೆ ಮಾಡಿರೋ ಪ್ರಕರಣದ ಬಗ್ಗೆ ಸ್ಪಷ್ಟನೆ ಕೇಳಲು ಅಧ್ಯಕ್ಷೆಯ ಪತಿ ಜಯರಾಮ್ಗೆ ಪ್ರಜಾಶಕ್ತಿ ಟಿವಿಯ ವರದಿಗಾರರೇ ಸ್ವತಃ ಕಾಲ್ ಮಾಡಿದ್ದಕ್ಕೆ ನಾನು ಹಲ್ಲೆ ಮಾಡಿಲ್ಲ, ನನ್ನ ಮೇಲೆಯೇ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಕಾವೇರಿ ಮೇಲೆ ಆರೋಪವನ್ನ ಹೊರಿಸಿದ್ದಾರೆ. ಏನ್ ಗಲಾಟೆ ಅಂತ ಅದು ಸರ್? ಏನು ಗಲಾಟೆ ಏನಿಲ್ಲ ಸರ್. AD ಸರ್ ಬಂದಿದ್ರು. ನಾನು ಪಂಚಾಯತಿಗೆ ಏನೋ ನನ್ನ ಕೆಲಸ ಇತ್ತು ಹೋಗಿದ್ದೆ ಸರ್.
ಅಲ್ಲಿ ಹೇಳಿ ಸರು ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಮೀಟಿಂಗ್ ಹೇಳಪ್ಪ ಅಂತ ಅಂದರು. ಹ್ಮ್. ಸರ್ ನಾನಲ್ಲ ಸರ್ ಅಧ್ಯಕ್ಷ ನಮ್ಮ ಮನೆಯವ್ರು ಅಂತ ಅಂದೆ. ಹ್ಮ್ ಅದಕ್ಕೆ ನಮ್ಮ ಮನೆಯವರು ಬಾಯಿಗೆ ಬಂದಂಗೆ ಬೈತಿತ್ತು ಸಾಯಮ್ಮ. ಹ್ಮ್ ಅಮ್ಮ ನಮ್ಮ ಮನೆಯವ್ರು ಬೈತೀಯ ನೀನು, ಹ್ಮ್ ನಮ್ಮ ಮನೆಯವ್ರು ಏನು ಮಾಡೋರು ಅಂತ ಹೋಯ್ತಿಗೆ ಕಬ್ಬಳ ಕೊಡಿಯೋದು ಹಿಂಗೆ ದೂಗ್ತು. ಹ್ಮ್ ಯಾಕಮ್ಮ ಹಂಗೆ ಮಾತಾಡ್ತೀಯ ಅಂತ ನಾನು ಇದು ಮಾಡಿದೆ. ಹ್ಮ್ ಅಷ್ಟಕ್ಕೆ ಚೊಪ್ಪಿ ತಾಮಕ್ಕೆ ಹೋಗ್ತಾ ಹೊಡಿಯೋಕ್ಕೆ ನನ್ನ. ಹ್ಮ್ ಆ ಅಮ್ಮ 24 ಗಂಟೆ ರಾಜೀನಾಮೆ ಕೊಡು ಅಂತ ಟಾರ್ಚರ್ ಅಂದ್ರೆ ಟಾರ್ಚರ್ ಕೊಡ್ತೈತಿ. ಹ್ಮ್ ಹ್ಞೂ ಅಷ್ಟೇ ಸರ್ ಸಮಸ್ಯೆ. ನೀವು ಗ್ರಾಮ ಪಂಚಾಯತಿಗೆ ಏನಕ್ಕೆ ಹೋಗಿದ್ರಿ? ಸರ್ ನಮ್ದೇನೋ ವೈಯಕ್ತಿಕ ಕೆಲಸ ಇತ್ತು ಹೋಗಿದೆ ಸರ್. ಇದ್ರೊಳಗೆ ಆ ಥರ ಇಲ್ವೇ ಇಲ್ಲ ಮಾಹಿತಿ, ನೀವು ಹೇಳೋ ಥರ ಇಲ್ವೇ ಇಲ್ಲ. CC ಕ್ಯಾಮ್ರಾ ಇತ್ತಾನೆ ಇದರಲ್ಲಿ? ಹ್ಞೂ ಸರ್ CC ಕ್ಯಾಮ್ರಾ ಐತೆ. ರೆಕಾರ್ಡ್ ಆಗಿರ್ಬೇಕು ತಾನೆ? ರೆಕಾರ್ಡ್ ಆಗಿತ್ತಲ್ಲ. ಯಾವುದು ನೀವು ಹೇಳಿದ ಥರ ಇಲ್ಲ ರೆಕಾರ್ಡು ಅಂತ ನಾನು ಕೇಳಿದ್ದು. ಸರ್ ನಾನು ಹೋಗಿದ್ದು ನನ್ನ ವೈಯಕ್ತಿಕ ಕೆಲಸ ಇತ್ತು. ಹ್ಮ್ ಅಲ್ಲಿಗೆ ಹೋಗಿದ್ದೆ. AD ಸರ್ PDO ಸರ್ ಎಲ್ಲ ಇದ್ರು ಸರ್. ಹ್ಮ್ ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಮೀಟಿಂಗ್ ಡೇಟ್ ಕೊಡ್ತೀರಿ ಅಂತ ಅಂದರು. ಹ್ಮ್ ಸರ್ ನಮ್ಮ ಮನೆಯವ್ರು ಇವತ್ತು ಎಲ್ಲ ಹೋಗಿದ್ದಾರೆ, ಬರ್ತಾರೆ ಸರ್, ಆಮೇಲಿಂದ ಒಂದು ಅರ್ಧ ಗಂಟೆ ಕರ್ಕೊಂಬರ್ತೀನಿ. ಹ್ಮ್ ಬಂದಾಗ ಮೀಟಿಂಗ್ ಡೇಟ್ ನೀವೇ ಕೇಳ್ಬಿಟ್ಟು ಡೇಟ್ ಹಾಕಿಸ್ಕೊಳ್ಳಿ ಸರ್ ಅಂತ ಅಂದೆ. ಹ್ಮ್ ಅದಕ್ಕೆ ಅಮ್ಮ ಅಂತ ಬಾಯಿಗೆ ಬಂದು ಬೈಕಂತಿತ್ತು ನಮ್ಮ ಮನೆಯವ್ರನ್ನ ಆಫೀಸಾಗೆ. ಹ್ಮ್ ನಾನು ಯಾಕಮ್ಮ ಹಂಗೆ ಕೇಳ್ತಿದ್ಯಾ, ನಮ್ಮ ಮನೆಯವ್ರು ಏನಮ್ಮ ತಪ್ಪು ಮಾಡಿದ್ರು ಅಂತ ಕೇಳಿದ್ಕೆ ನೀ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಗಲಾಟೆ ಬಂದು ಚೊಪ್ಪಿ ತಗೊಂಡು ಹೊಡಿಯಕ್ಕೆ ಬಂತು. ಹ್ಮ್. ಅಷ್ಟು ಸಮಸ್ಯೆ ಆಯ್ತು ಸರ್. ಈಗ ಎಲ್ಲಿದ್ದೀರಾ? ಸರ್ ಊರಿಗೆ ಹೋಗ್ತಾ ಇದ್ದೀವಿ ಸರ್ ಸಿರಾಯಿಂದ. ನಮ್ಗೆ ಐಬಿ ಹತ್ರ ಕಾಯಿರಿ ಅಂತಂದೇಳಿ ನೀವು ಹೋಗ್ತಾ ಇದ್ದೀವಿ ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಒಬ್ಬ ಮಾಧ್ಯಮದವ್ರಿಗೆ ನೀವು ಮಾಡಿದ್ರೆ ಹೆಂಗೆ? ನೀವು ಯಾರು ಮಾತಾಡ್ತಿರೋದು? ಪಂಚಾಯತ್ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮಾತಾಡಿರೋದು ಏನು ವಿಡಿಯೋ ಕೊಟ್ಟೇ ಇಲ್ವಲ್ಲ ಸರ್? PDO ಮಾತಾಡಿಲ್ವಾ? ಅಧ್ಯಕ್ಷರು ಉಪಾಧ್ಯಕ್ಷರು PDO ಮಾತಾಡಿದಾರೆ ತಾನೆ? ಹಾಂ PDO ಸರ್ ಮಾತಾಡಿದ್ದಾರೆ. ಅವ್ರು ಯಾರ ಮೇಲೆ ಆರೋಪ ಮಾಡಿರೋದು? PDO ಮೇಲೆನಾ? PDO ಮೇಲೆ ಆರೋಪ ಮಾಡಿರೋದು. ಅಲ್ಲ ಸರ್, ಅಲ್ಲಿ ವಿಡಿಯೋದಾಗೆ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮಾತಾಡಿರಲ್ಲ, ಅದನ್ನು ಕೊಟ್ಟಿಲ್ಲ. ಯಾಕೆ ಸರ್? ಅದನ್ನ ನೀನ್ ಕೇಳಕ್ ಈಗ ಅಧ್ಯಕ್ಷ ಮಾತಾಡ್ಬೇಕು ಅಂದ್ರೆ ನಿನ್ ಕರ್ಕೊಂಡೇ ಬರ್ತಿಲ್ಲ, ಇದನ್ನ ಕೇಳಕ್ ಕ್ವಶನ್ ಆಗ್ತೈತೆ. ಹಾ ಏನ್ರಿ? ಸರಿ ಆಯ್ತು ಹೇಳಿ ಸರ್. ಹಾ ಆಯ್ತು ಬರ್ತೀನಿ. ಯಾವ ಆಸಕ್ತಿ ತೋರಿಸ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಹ್ಮ್ ಹಲ್ಲೆ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ಒಂದ್ ಕಡೆ ದೂರು ನೀಡಿದ್ರೆ, ಸದಸ್ಯೆ ಕಾವೇರಿ ಮತ್ತೊಂದು ಕಡೆ ದೂರನ್ನ ದಾಖಲಿಸಿದ್ದಾರೆ. ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗಿದೆ. ಆದರೆ PDO ಕುಮ್ಮಕ್ಕಿನಿಂದ ಪೊಲೀಸರು ಸದಸ್ಯೆ ಮೇಲೆಯೇ ದಬ್ಬಾಳಿಕೆ ತೋರ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.